ದಲಿತ ಸಮುದಾಯದಿಂದ ಇವತ್ತು ಸರ್ಕಾರ ರಚನೆ ಮಾಡಿ ಉದ್ದೇಶಪೂರ್ವಕ ಈ ಸಮುದಾಯನ ಬೇಜವಾಬ್ದಾರಿಯಿಂದ ನಡೆಸ್ಕೊತಾ ಇದ್ದಾರೆ. ಆ ಉದ್ದೇಶದಿಂದ ಇವತ್ತು ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಾದೇವಪ್ಪರನ್ನ ಮನೆಗೆ ಗೆರವು ಮಾಡಿ ಸುಮಾರು ಒಂದು ವರ್ಷದಿಂದ ಹಿಂಗೆ ಕಾಲ ಕಳೆದಿದ್ದಾರೆ. ಇದಕ್ಕೇನಾದರೂ ರೂಲ್ಸ್ ಫ್ರೇಮ್ ಮಾಡಿ ಮತ್ತು ತಾರ್ಕಿಕ ಅಂತ ತರ್ತೀರಾ ಅಂತ ಏನೋ ಉದ್ದೇಶ ಮಾತ್ರ ಅವರು ಸುಮ್ಮನೆ ಅದೇ ಎಲ್ಲ ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳು ಕೊಡ್ಕೊಂಡು ನಮ್ಮನ್ನು ಬದುಕನ್ನು ಹಾಳು ಮಾಡ್ತಾಯಿದ್ದಾರೆ. ಅದಕ್ಕೆ ಇವರು ಏನಾದರೂ ಈ PTCL ಕಾಯ್ದೆಗೆ ಸರಿಯಾದ ರೀತಿ ತಾರ್ಕಿಕ ಅಂತ ತರಲಿಲ್ಲ ಅಂದರೆ ಈ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತು PTCL ಕಾಯ್ದೆಯಲ್ಲಿ ಏನು ಸಮಸ್ಯೆ ಆಗಿದೆ ಸೆಕ್ಷನ್ D ತೆಗಿಬೇಕು. ಮತ್ತು ನಿಕ್ಕಂಟಿ ರಾಮಕೃಷ್ಣ ಜಡ್ಜ್ಮೆಂಟಿಂದ ಏನು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟಿಂದ ನಮ್ಮ ಮಸಣ ಶಾಸನವಾಗಿದೆ ಅದನ್ನು ಜಡ್ಜ್ಮೆಂಟ್ನ ಓವರ್ರೂಲ್ ಮಾಡಿ ಮತ್ತು ಮೇಲ್ಮನೆ ಸುಪ್ರೀಂ ಕೋರ್ಟ್ಗೆ ನಮ್ಗೆ ನ್ಯಾಯ ಒದಗಿಸ್ಕೊಳ್ಬೇಕು. ಎಲ್ಲ ಇಡೀ ಸಮುದಾಯದವರು ಭೂಮಿ ಕಳ್ಕೊಂಡು ಇವತ್ತು ನಿರ್ಗತಿಕರಾಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಎಲ್ಲ ಆರ್ಥಿಕ ಪರಿಸ್ಥಿತಿ ಕೂಡ ನಮ್ಮದು ಇವತ್ತಿಲ್ಲ. ಇಡೀ ಒಂದು ಸಮುದಾಯ ಭೂಮಿ ಇಲ್ಲದಿರೋದ್ರಿಂದ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಂಚನೆ ಒಳಗಾಗಿದೆ. ಆ ಉದ್ದೇಶದಿಂದ ನಮಗೆ ಕಾನೂನು ಬಾಹಿರವಾಗಿ ಏನು ನಮ್ಮ ಭೂಮಿನ ಪರಬಾರೆ ಮಾಡಿಕೊಂಡು ಅಧಿಕಾರಿ ವರ್ಗ ಮತ್ತು ಬಲಿಯಾಡರು ಸೇರಿಕೊಂಡು ನಮ್ಮ ಭೂಮಿ ಕಿತ್ಕೊಂಡಿದ್ದಾರೆ. ಆ ಭೂಮಿ ನಾವು ಮರಳಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತೀವಿ. ನಾವು ಯಾವುದೇ ಇಲ್ಲಿಗೆಲ್ಲ ಕೇಳ್ತಾರೆ, ಕಾನೂನು ಬಾಹಿರವಾಗಿ ಏನಾಗಿದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತೀವಿ. ಮತ್ತು ಅದಕ್ಕೆ ಸಂವಿಧಾನ ಅಡಿಯಲ್ಲಿ ಕಾನೂನು ರಚನೆ ಆಗಿದೆ. ಆ ಸಂವಿಧಾನ ಬದಲು ಕಾನೂನು ರಚನೆ ಏನಾಗಿದೆ ಕಾಯ್ದೆ ಪರವಾಗಿ ನಮ್ಗೆ ಆದೇಶ ಮಾಡಿಕೊಡಿ ಅಂತ ಕೇಳ್ತೀವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇನ್ನೂ ದೊಡ್ಡ ಫ್ರಾಡ್ ಇವರು ಭ್ರಷ್ಟಾಚಾರದಿಂದ ಇವತ್ತು ಸಮುದಾಯ ಈ ಮಟ್ಟಿಗಾಗಿರೋದು. PTCL ಭೂಮಿ ಬರಬರೆ ಆಗಿ ನೇರ ಕಾರಣ ಈ ಭ್ರಷ್ಟ PA RI ತಹಸೀಲ್ದಾರು ACTCಗಳು ಇವರು ಆದೇಶ ಮಾಡ್ತಾರೆ. ಮತ್ತು ಕೆಲವು ನ್ಯಾಯಾಲಯವು ಕೂಡ ನಮ್ಮ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಆದೇಶ ಮಾಡ್ತಾರೆ. ಅದರಿಂದ ಈ ಸಮುದಾಯ ವಂಚನೆಗೊಳಗಾಗಿದೆ. ಇಷ್ಟು PTCLನ ಹೋರಾಟಗಾರರ ಒಂದು ಮನವಿಯಾಗಿದೆ. ಮಾದೇವಪ್ಪನವ್ರಿಗೆ ಮನವಿ ಸಲ್ಲಿಸಿದೆ. ನೆಕ್ಸ್ಟ್ CM ಅವ್ರ ಹತ್ರ ಭೇಟಿಯಾಗುವಂಥ ಅವಕಾಶವೂ ಇದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.